Taste the Daily. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್. ತಿಮರೋಡಿ ಮನೆಗೆ ಚಿನ್ನಯ್ಯ ಭೇಟಿ ನೀಡಿದ ವಿಚಾರ, ಚಿನ್ನಯ್ಯ ಭೇಟಿ ನೀಡಿದ ವಿಡಿಯೋ ಪಾರ್ಟ್ ನಂಬರ್ 2 ರಿಲೀಸ್ ಆಗಿದೆ. 2026ರ ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಭೇಟಿ ನೀಡಿದ ಚಿನ್ನಯ್ಯ. ತಿಮರೋಡಿ ಮನೆಗೆ ಮೊದಲ ಬಾರಿಗೆ ಭೇಟಿಯನ್ನ ನೀಡಿದ ಚಿನ್ನಯ್ಯ ನೋಡಿ, ಪಾರ್ಟ್ ನಂಬರ್ 1 ರಿಲೀಸ್ ಆಗಿತ್ತು. ಇದೀಗ ಪಾರ್ಟ್ ನಂಬರ್ 2 ಅನ್ನ ರಿಲೀಸ್ ಮಾಡಿದ್ದಾರೆ. 2023ರಲ್ಲಿ 2 ವರ್ಷಗಳ ಹಿಂದೆನೆ ಚಿನ್ನಯ್ಯ ತನ್ನ ಹೆಂಡತಿಯ ಸಮೇತವಾಗಿ ತಿಮರೋಡಿ ನಿವಾಸಕ್ಕೆ ಆಗಮಿಸಿ ತಿಮರೋಡಿಯವ್ರ ಜೊತೆ ಮಾತಾಡಿರುವಂತ ವಿಡಿಯೋ, ಆಡಿಯೋ ಕೂಡ ಇದೆ. ಇದರಲ್ಲಿ ಮ್ಯೂಟೇಟ್ ಮಾಡಿಲ್ಲ. ಏನ್ ಡಿಸ್ಕಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ವಿಡಿಯೋ ಇದೆ ನೋಡಿ. ಒಂದಂತೂ ಅರ್ಥ ಆಗ್ತಾ ಇರೋದು, ಹೌದು, ಈ ಪ್ರಕರಣದ ತನಿಖೆ ನಡಿಬೇಕಾದ್ರೆ ಒಂದು 2-3 ವರ್ಷದಿಂದ ಷಡ್ಯಂತ್ರ ನಡೀತಿತ್ತು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಪಕ್ಕಾ ಪ್ಲಾನ್ ಮಾಡಿಕೊಂಡು 2 ವರ್ಷಗಳ ಹಿಂದೆನೇ ಈ ಚಿನ್ನಯ್ಯ ಬಂದ್ರು. ಇಲ್ಲಿವರೆಗೂ ಅಂದರೆ ಇತ್ತೀಚೆಗೆ 60 ದಿನಗಳ ಹಿಂದೆ ಮಾಸ್ಕ್ ಮ್ಯಾನ್ ಅಂತ ಎಂಟ್ರಿ ಆದ್ನಲ್ಲ, ಅಲ್ಲಿವರೆಗೂ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಅಥವಾ ಬೇರೆ ಈಗ ಯಾರ್ಯಾರು ಗುರುತಿಸ್ಕೊಳ್ತಿದ್ದಾರೋ ಅವ್ರುಗಳು ಚಿನ್ನಯ್ಯನ ಹೆಸರನ್ನು ಎಲ್ಲಿಗೂ ತರೋದಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಹುಡ್ಕೊಳ್ತಾ ಇದೆ. ಮೇ ಬಿ ಕಾದು ನೋಡುವ ತಂತ್ರವನ್ನು ಅನುಸರಿಸಿರ್ಬೋದು, ಅಥವಾ ಈತ ಬಂದು ಹೇಳಿದ ತಕ್ಷಣ ಇದನ್ನ ನಾವು ಪ್ರೂವ್ ಮಾಡಿಬಿಡೋಣ ಅಂತಲೂ ಹೊರಟಂಗೆ ಕಾಣಿಸ್ತಾ ಇಲ್ಲ. ಬಹಳ ಅಗ್ರೆಸಿವ್ ಆಗಿ, ಬಹಳ ಎಕ್ಸಾಕ್ಟ್ ಆಗಿ, ಇಲ್ಲ ಚಿನ್ನಯ್ಯ ಬಂದ್ಬಿಟ್ಟಿದ್ದಾನೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದಂಗೆ ಕಾಣಿಸ್ತಾ ಇಲ್ಲ. ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಳೆ ದಿನ ಚಿನ್ನಯ್ಯ ಉಲ್ಟಾ ಹೊಡೆದ್ರೆ ನಮ್ಮ ಕುತ್ತಿಗೆಗೆ ಬರ್ಬೋದು, ನಮ್ಮ ತಲೆಗೆ ಬರ್ಬೋದು, ನಮ್ಮ ಮೇಲೆ ಬ್ಲೇಮ್ ಮಾಡ್ಬೋದು. ಸೊ ಇದೆಲ್ಲ ನೋಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದಾದರೆ, ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಿದ್ದು ಚಿನ್ನಯ್ಯಂಗೆ ಗೊತ್ತಿತ್ತಾ, ಅವ್ರಿಗೆ ಗೊತ್ತಿರಲಿಲ್ವಾ? ಇದು ಕೂಡ ಪ್ರಶ್ನೆ ಆಗುತ್ತೆ. ಮೊದಲಿಗೆಲ್ಲೂ ಈ ವಿಡಿಯೋ ರಿಲೀಸ್ ಆಗದೆ ಇದ್ದಿದ್ದು, ಚಿನ್ನಯ್ಯ ಈಗ ನನಗೆ ಒತ್ತಡ ಇದೆ ಅಂತ ಹೇಳಿ ಜೈಲಿಗೆ ಸೇರಿದ ಮೇಲೆ ವಿಡಿಯೋ ರಿಲೀಸ್ ಆಗ್ತಾ ಇದೆ ಅಂದರೆ ಇದು ನಾನಾ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರೋದು. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ ವಿಡಿಯೋವನ್ನು ರಿಲೀಸ್ ಮಾಡಿರೋದು. ಈ ವಿಡಿಯೋದಲ್ಲಿ ಸ್ಪಾಟ್ ನಂಬರ್ 17ರ ಬಗ್ಗೆ ಚಿನ್ನಯ್ಯ ಖುದ್ದಾಗಿ ಮುಕ್ತವಾಗಿ ಮಾತನಾಡಿದ್ದಾನೆ. ಗೊಮ್ಮಟ ಬೆಟ್ಟದಿಂದ ಬರುವಂತ ಫಸ್ಟ್ ಟರ್ನ್ನಲ್ಲಿ ಹೆಣ ಹೂತ್ ಹಾಕಿದ್ದೇನೆ, ಏನಿಲ್ಲ ಅಂದ್ರೂ 70ಕ್ಕೂ ಹೆಚ್ಚು ಹೆಣಗಳನ್ನು ನಾನು ಹೂತ್ ಹಾಕಿದ್ದೇನೆ. ಆ ಟರ್ನ್ನಲ್ಲಿ ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣವನ್ನು ಹೂತ್ ಹಾಕಿದ್ದೇನೆ, ಅದು ಸ್ಮಶಾನ ಅಲ್ಲ ಅಂತ ತಿಮರೋಡಿ ಬಳಿ ಚಿನ್ನಯ್ಯ ಹೇಳಿರೋದು. ಇಲ್ಲಿ ತಿಮರೋಡಿ ಚಿನ್ನಯ್ಯಂಗೆ ಹಂಗೇಳು ಹಿಂಗೇಳು ಅಂತ ಹೇಳ್ಕೊಡ್ತಾ ಇಲ್ಲ. ಚಿನ್ನಯ್ಯನೇ ತಿಮರೋಡಿಯವ್ರಿಗೆ ಹೇಳಿರೋದು, ನಾನು ಏನೇನು ಮಾಡಿದ್ದೀನಿ, ಎಲ್ಲೆಲ್ಲಿ ಏನೇನಿತ್ತು ಅಂತ. ತರಕಾರಿ ತೆಗೆದುಕೊಂಡು ಹೋಗುವ ಗಾಡಿಯಲ್ಲಿ ತಂದು ಹೂತ್ ಹಾಕಿದ್ದೇನೆ, ನೇತ್ರಾವತಿ ತೀರದಲ್ಲಿ ಹೆಣ ಹೂತ್ ಹಾಕಿದ್ದಕ್ಕೆ ಲೆಕ್ಕನೇ ಇಲ್ಲ ಅಂತ ಆತ ಹೇಳ್ಕೊಂಡಿದ್ದಾನೆ. ಪ್ರಾಥಮಿಕ ಶಾಲೆ ಹಿಂಭಾಗದ ಭಟ್ರಮನೆ ಬಾವಿಯಲ್ಲಿ ಒಂದು ಹೆಣ ಕೂಡ ಸಿಕ್ಕಿತ್ತು. ಅಲ್ಲಿ ಕೇಳಿದ್ರೆ ಹುಡುಗಿ ಫೇಲ್ ಆಗಿದ್ದಕ್ಕೆ ಹಾರಿದ್ಲು ಅಂತ ಹೇಳಿದ್ರು. ನಾನು ಹೆಣದ ಮೇಲೆ ಹಾಕಿ ವಾಪಸ್ ಬಂದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಳಿ ಈ ಎಲ್ಲ ವಿಚಾರವನ್ನು ಚಿನ್ನಯ್ಯ ಹೇಳ್ಕೊಂಡಿರೋದು. ಆ ವಿಡಿಯೋ ಇದೆ, ಗಮನಿಸ್ಬಿಡಿ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸೊರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಓಡಿದ್ದೇವೆ. ರೂಮೈನವರೆಲ್ಲ ಚೆಲ್ಲಬಲಿಯಾಗಿ ಕಾಡಿಗೆ ಓಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಹೆಗ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿದ್ವಿ, ಅಲ್ಲಿಂದ ಓಡಿಸಿದ್ವಿ. ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳ ಕಿಡಿ ಒಂದು ಮಣ್ಣು ದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಹೋಗ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲ ಅಂದ್ರೆ ನಾನು ಊತಾಕಿದೆ 70 ಏನ 75 ಏನಾದಷ್ಟು ಊತಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ನಾನು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ. ಅದನ್ನು ತೆಗೆಯೋದು, ಅಲ್ಲಿಗೆ ಊತಾಕೋದು, ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕುವಾಗ ನಾವು ನಾಡ್ದು ನೋಡಿ ಬರ್ತೇವೆ, ಈ ಕಡೆ ಊತಾಕೋದು. ಅಲ್ಲಿ ಅಷ್ಟು ಜನ ಊಟಾಕಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಹೋಗೋದು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ ಮಗಳು. ಅಲ್ಲ, ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು
ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ ಅದು. ಹೈಸ್ಕೂಲ್ ಇದೆ ಅವ್ರದ್ದು. ಶಾಲೆಯ ಹಿಂಬದಿಯಲ್ಲಿ ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆಯ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಹುಡುಗಿ ಓದೋದು ಎಸ್ಟಿಎಂ ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಯ್ತು ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ. ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ನಮ್ಗೆ ಅಷ್ಟೇ ಡಾವಣಿ. ಎಲ್ಲಿ ಹುಡುಗಿ ಅದು? ಧರ್ಮಸ್ಥಳದ ಹುಡುಗಿ. ಧರ್ಮಸ್ಥಳದಲ್ಲಿ ಭಟ್ರ ಹುಡುಗಿ. ಅದನ್ನು ಸೂಸೈಡ್ ಅಂತ ಹೇಳಿ ಮೇಲೆ ಹಾಕಿದ್ರು. ಅವರು ಎಂತ ಮಾಡುವ ಫೋನ್ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಬರ್ತದೆ. ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬುಲ್ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು. ಅದು ಕೇರಳ ಹೆಂಗ್ಸು ಅಂತ ಕಾಣ್ತದೆ. ಯಾರು ಸೂಪರ್ ಹೆಸರು. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ವಿಡಿಯೋ ಇದೀಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಚಿನ್ನಯ್ಯ ತಿಮ್ರೋಡಿ ಅವ್ರ ಮುಂದೆ ಅಲ್ಲಿ ಹೆಣ ಹುಟ್ಟಾಕಿದ್ದೆ, ಇಲ್ಲಿ ಹೆಣ ಸಿಕ್ತು ಅಂತ ಹೇಳ್ತಾ ಇರುವಂಥ ವಿಡಿಯೋ. ಸೊ ಈ ವಿಡಿಯೋ ಮುಖಾಂತರವಾಗಿ ಇದೀಗ SIT ಹೇಗೆ ತನಿಖೆ ನಡೆಯುತ್ತೆ, ತನಿಖೆಯಲ್ಲಿ ಯಾವ ಆ್ಯಂಗಲನ್ನು ಪಡ್ಕೊಳ್ಬಹುದು ಅಂತ, ಮತ್ತು ಇಷ್ಟು ದಿನ ಕಾದು ಕುಳಿತು ಈ ವಿಡಿಯೋವನ್ನು ಈಗ ರಿಲೀಸ್ ಮಾಡ್ತಿರುವುದರ ಉದ್ದೇಶ ಆದರೂ ಏನಿರಬಹುದು ಅಂತ ಆದಿತ್ಯ? ನೀತಿ ಹೌದು. ಈಗ ಸದ್ಯ ಬಹಳ ಸಂಚಲನಕ್ಕೆ ಈ ಒಂದು ವಿಡಿಯೋ ಕಾರಣವಾಗ್ತಾ ಇದೆ. ಒಂದು ಅರ್ಥದಲ್ಲಿ ಸ್ಫೋಟಕ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದೊಂದು ಷಡ್ಯಂತ್ರ, ಇದೊಂದು ಕಾನ್ಸ್ಪಿರಸಿ. ಇದ್ರ ಹಿಂದೆ ಬೇರೆ ಬೇರೆ ಫಂಡಿಂಗ್ ಆಗಿದೆ. ಈ ಚಿನ್ನಯ್ಯನಿಗೆ ಬ್ರೈನ್ ವಾಶ್ ಮಾಡಿ ಈ ತರ ಹೇಳಿಸಲಾಗಿತ್ತು ಅನ್ನುವಂತ ಆರೋಪ ಪ್ರತ್ಯಾರೋಪಗಳ ಸರಮಾಲೆಗಳು ತಾಂಡವವಾಡ್ತಾ ಇರುವಂತ ಹೊತ್ತಲ್ಲಿ ಈ ತಿಮರೋಡಿ ಆ್ಯಂಡ್ ಟೀಮ್ ಏನಿದ್ದಾರೆ ಇವರು ಇದು ಷಡ್ಯಂತ್ರ ಅಲ್ಲ, ಇದು ಆತನೇ ಬಂದು ನಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಈ ವಿಡಿಯೋವನ್ನ ಬಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ತಿಮರೋಡಿ ಅವರ ಅಣ್ಣನ ಮಗ ತನುಷ್ ಶೆಟ್ಟಿ ಅನ್ನುವಂಥವರ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿರುವಂತಹ ವಿಡಿಯೋ ಇದು. ಇದರಲ್ಲಿ 2023 ಆಗಸ್ಟ್ ನಲ್ಲಿ ಆದಂತಹ ಘಟನೆ ಇದು. ಈ ಚಿನ್ನಯ್ಯ ಏನು ಧರ್ಮಸ್ಥಳಕ್ಕೆ ಬಂದಿದ್ನು, ಆತ ವಿಠಲ್ಗೌಡ ಮೂಲಕ ತಿಮರೋಡಿ ಅವರ ಮನೆಗೆ ಹೋಗಿದ್ದ. ಅಲ್ಲಿ ಹೋಗಿ ತಿಮರೋಡಿ ಅವರ ಮುಂದೆ ಎಲ್ಲ ವಿಚಾರಗಳನ್ನ ಹೇಳ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆತನೇ ಬಂದು ಎಲ್ಲವನ್ನ ಹೇಳ್ತಾ ಇರೋದು. ಪ್ರಮುಖವಾಗಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಹೂತು ಹಾಕಿದಂತ ಸಮೀಪದಲ್ಲಿ ಹಾಕಿದಂತ ಹೆಣಗಳಾಗಿರಬಹುದು. ಇದರ ಜೊತೆಗೆ ಬಾಹುಬಲಿ ರತ್ನಗಿರಿ ಬೆಟ್ಟದಲ್ಲೂ ಕೂಡ ಸಾಕಷ್ಟು ಹೆಣಗಳನ್ನ ಹೂತು ಹಾಕಿದೀನಿ ಅಂತ ಆತ ಹೇಳಿರೋದಾಗಿರ್ಬೋದು. ಅಂದ್ರೆ ಒಂದೆರಡಲ್ಲ 70ಕ್ಕೂ ಅಧಿಕ ಶವಗಳನ್ನ ನಾನು ಅಲ್ಲೇ ಹೂತು ಹಾಕಿದ್ದೀನಿ. ಒಂದು ಕೇರಳದ ಹೆಂಗಸಿನ ಶವವನ್ನ ಕೂಡ ಅಲ್ಲಿ ಹೂತು ಹಾಕಿದ್ದೀನಿ. ಆಕೆ ಬಿಳಿ ಸೀರೆಯನ್ನ ಉತ್ಕೊಂಡು ಬಂದಿದ್ರು. ಮತ್ತು ತರಕಾರಿ ಗಾಡಿಯಲ್ಲಿ ಅದನ್ನ ನಾನು ವಿಲೇವಾರಿ ಮಾಡಿರೋದು, ಸಾಗಾಟ ಮಾಡಿರೋದು ಅನ್ನೋದನ್ನ ಕೂಡ ಆತ ಅದರಲ್ಲಿ ಉಲ್ಲೇಖ ಮಾಡ್ತಾನೆ. ಹೀಗೆ ಹಲವು ಸ್ಫೋಟಕ ವಿಚಾರಗಳನ್ನ ತಿಮರೋಡಿ ಮುಂದೆ ಆತ ಹೇಳ್ತಾ ಇರೋದನ್ನ ಗಮನಿಸಬಹುದು. 2023 ಆಗಸ್ಟ್ ನಲ್ಲಿ ಆದಂತಹ ಒಂದು ವಿಡಿಯೋ ಇದು. ಸೊ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಅರ್ಥದಲ್ಲಿ ಆಶ್ಚರ್ಯ ಅಂತಾನು ಹೇಳ್ಬೋದು. ಯಾಕಂದ್ರೆ ಆ ಹೊತ್ತಿನಲ್ಲಿ ಸೌಜನ್ಯ ಹೋರಾಟ ಅನ್ನೋದು ಬಹಳ ತಾರಕಕ್ಕೇರಿದಂತ ಹೊತ್ತು. ಅದು ಬಹಳ ವಾದ ವಿವಾದಗಳು, ಜಟಾಪಟಿ ಆರಂಭವಾದಂತ ಹೊತ್ತು. ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟ ಬಳಿಕ ಸೌಜನ್ಯ ಹೋರಾಟ ಮತ್ತೆ ಜೀವ ಪಡೆದುಕೊಳ್ಳುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅದರ ನೇತೃತ್ವವನ್ನ ಮತ್ತೆ ವಹಿಸಿಕೊಂಡು ಅದನ್ನ ತೀವ್ರಗೊಳಿಸ್ತಾರೆ. ಈ ಹೊತ್ತಿನಲ್ಲಿ ಚಿನ್ನಯ್ಯ ಬಂದು ಅವರ ಹತ್ರ ಈ ವಿಚಾರಗಳನ್ನ ಹೇಳಿದ್ರು ಕೂಡ ಆತನನ್ನ ಮುನ್ನೆಲೆ ಕರ್ಕೊಂಡು ಬಂದಿರೋದಿಲ್ಲ. ಸೊ 2 ವರ್ಷದ ಒಂದು ಗ್ರೌಂಡ್ ವರ್ಕ್ ಇದರಲ್ಲಿದೆ, ಬ್ಯಾಕ್ ವರ್ಕ್ ಇದರಲ್ಲಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸುತ್ತೆ. ಇದೇ ಕಾರಣಕ್ಕೂ ಕೂಡ ಈಗ ಎಲ್ಲರಲ್ಲೂ ಇರುವಂತ ಪ್ರಶ್ನೆ, ಇದೊಂದು ಷಡ್ಯಂತ್ರ ಆಗಿದ್ರೆ ಇದನ್ನ ಹಿಂದೆ ಇದ್ದಂತ ಹೋರಾಟಗಾರರು, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ ಟಿ ಅವರ ಬಂಧನ ಯಾಕಾಗಿಲ್ಲ ಇನ್ನು ಅನ್ನೋದು ಎಲ್ಲರಲ್ಲೂ ಇರುವ ಪ್ರಶ್ನೆ. ಆದ್ರೆ ಬಂಧನ ಆಗದೇ ಇರುವಂತ ಕಾರಣಗಳು ಈಗ ಬಹಿರಂಗಗೊಳ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಯಾಕಂದ್ರೆ ಇದೊಂದೇ ವಿಡಿಯೋ ಅಲ್ಲ, ಈ ಪರಿಯ 25 ಕ್ಕೂ ಅಧಿಕ ಸಂದರ್ಶನಗಳನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಇದೆ. ಇಂಥ ಸ್ಫೋಟಕ ವಿಡಿಯೋಗಳು ಒಂದಿಷ್ಟು ಪ್ರಭಾವಿಗಳನ್ನ ಮೀಟ್ ಆಗಿರೋದು, ಅಲ್ಲಿ ಡಿಸ್ಕಷನ್ ಮಾಡಿರೋದು, ಏನು ಮಹೇಶ್ ಶೆಟ್ಟಿ ತಿಮರೋಡಿ ಮುಂದೆ ಈಗ ಹೇಳ್ತಾ ಇದ್ದಾನೋ ಇದೇ ವಿಚಾರವನ್ನ ಅಥವಾ ಬೇರೆ ಬೇರೆ ಜನರ ಮುಂದೆ ಹೇಳಿ ಅವರಿಗೆ ನಂಬಿಕೆ ಬರುವ ರೀತಿಯಲ್ಲೂ ಕೂಡ ಮಾಡ್ತಾ ಇರುವಂತಹ ವಿಡಿಯೋಗಳು ಕೂಡ ಈ ಟೀಮ್ ಬಳಿಯಲ್ಲಿದೆ. ಇಷ್ಟೆಲ್ಲ ಹೇಳಿಕೆಯನ್ನ ನೀಡಿರುವಂತ ಚಿನ್ನಯ್ಯ ಹಾಗಾದ್ರೆ SIT ತನಿಖೆ ಹೊತ್ತಲ್ಲಿ ಯಾಕೆ ಯೂ ಟರ್ನ್ ಹೊಡೆದ, ಆತ ಹೇಳಿಕೆಯನ್ನ ಯಾಕೆ ಬದಲಾಯಿಸಿದ ಅನ್ನೋದು ಈಗ ಸದ್ಯ ಮೂಡ್ತಾ ಇರುವಂತ ಪ್ರಶ್ನೆ. ಸೊ ಈಗ ಪ್ರಕರಣಕ್ಕೆ ಇನ್ನೊಂದು ಆಯಾಮ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತು ಇದು ಆರಂಭ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಈ ವಿಡಿಯೋವನ್ನ ಬಿಡುಗಡೆಗೊಳಿಸುವಂತ ಇರುವಂತದ್ದು ಏನಿದೆ ಇದು ಆರಂಭ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾರ್ಟ್ 1 ಪಾರ್ಟ್ 2 ಈಗ ಬಿಡುಗಡೆ ಆಗಿದೆ. ಪಾರ್ಟ್ 1 2 minutes 58 seconds ಏನೋ ಇತ್ತು. ಈಗ ಪಾರ್ಟ್ 2 ವಿಡಿಯೋ 3 minutes ಇದೆ. ಹಾಗಾಗಿ ಮುಂದೆ ಇನ್ನಷ್ಟು ವಿಡಿಯೋಗಳು ರಿಲೀಸ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ರೆ ಆ ಪ್ರಕರಣಕ್ಕೆ ಬೇರೆ ಬೇರೆ ಆಯಾಮವನ್ನ ನೀಡುವಂತದ್ದು ಇದು ಆಗುತ್ತೆ ಅನ್ನುವಂತ ಲಕ್ಷಣಗಳು ಇದ್ರಲ್ಲಿ ಕಾಣಿಸ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ. ಆಚೆಯಿಂದ ಬರುವಾಗ ಫಸ್ಟ್ ಯಾರ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದೆ 70 ಹೆಣ 75 ಹೆಣದಷ್ಟು ಊತಾಕಿದೆ. ಅದು ಸ್ಮಶಾನ ಅಲ್ಲ,
ಅದು ಸ್ಮಶಾನ ಅಲ್ಲ, ಆದ್ರೆ ನನ್ನನ್ನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆಯಲ್ಲ ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ, ಅದನ್ನು ತೆಗೆಯೋದು ಅಲ್ಲಿಗೆ ಗೊತ್ತಾಗೋದು, ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು, ಮತ್ತೆ ಅದು ಹಾಕುವಾಗ ನಾಡ್ದು ನೂರು ಬರ್ತದೆ, ಈ ಕಡೆ ಗೊತ್ತಾಗೋದು, ಅಲ್ಲಿ ಅಷ್ಟು ಜನ ಗೊತ್ತಾಗ್ತದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಹೋಗೋದು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ 7 ಮೀಟರ್ ಶಾಲೆ ಹತ್ರ